ನಾವು ಪ್ರತಿ ವರ್ಷದಂತೆ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ದಿವಸ ನಾವು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ ಪತ್ರಿಕಾಗೋಷ್ಠಿ ಕರೆದಿರೋ ವಿಷಯ, ನಾವು ಪ್ರತಿ ವರ್ಷದಂತೆ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಪ್ರತಿಭಾ ಪುರಸ್ಕಾರ ಅದನ್ನು ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಗಿರಿಧರ್ ಅವ್ರನ್ನ ನಮ್ಮ ಸಂಘದ ಏನು ಕಾನೂನು ಸಲಹೆಗಾರರು ಅವ್ರ ನೇತೃತ್ವದ ಮಾಡೋಕ್ಕೆ ಅವ್ರಿಗೆ ಫುಲ್ ಪವರ್ ಕೊಟ್ಟಿರ್ತೀರಿ. ಮತ್ತು ಇದನ್ನು 16ನೇ ತಾರೀಕು ಅಂದರೆ ಇವತ್ತಿಂದ ಅಪ್ಲಿಕೇಶನ್ ಹಾಕೋಕ್ಕೆ ಕಾಲ್ ಮಾಡ್ತಾಯಿದ್ದೀರಿ. ಜುಲೈ 20ನೇ ತಾರೀಕು ಕೊನೆ ದಿನ ಆಗಿರ್ತದೆ. SLC 90% ಮತ್ತು PUC 90% ಇರೋಂಥ ಮಕ್ಕಳು ಅದನ್ನು ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಅವ್ರಿಗೆ ಪ್ರತಿಭಾ ಪುರಸ್ಕಾರದ ಏನು ನಾವು ಪ್ರತಿ ವರ್ಷ ಏನೇನು ಮಾಡ್ತೀರಿ ಅವ್ರಿಗೆ ಮಕ್ಕಳಿಗೆ ಪುರಸ್ಕಾರ ಮಾಡಿ ಉತ್ತೇಜನ ಕೊಡೋದಕ್ಕೆ ಇದೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಪ್ರತಿ ವರ್ಷಕ್ಕೆ. ಇದು ರಾಜ್ಯಾದ್ಯಂತ ನಮ್ಮ ಎಲ್ಲ ಜಿಲ್ಲೆಗಳಿಂದಲೂ ಜಿಲ್ಲಾಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು ಓಡಾಡಿ ಅಲ್ಲಿ ಯಾರ್ಯಾರು ಇರ್ತಾರೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋರಿಗೆ ನಮಗೆ ಹೇಳಿದ್ರೆ ಅವ್ರನ್ನ ಕರೆಸ್ಕೊಳ್ಳೋದಕ್ಕೆ ನಾವು ನಮ್ಮ ರಾಜ್ಯ ಸಂಘದಿಂದ ಮಾಡ್ತೀವಿ, ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ. ಈ ಪ್ರತಿಭಾ ಪುರಸ್ಕಾರನ ಮತ್ತೊಂದು ದಿವಸ ನಾವು ಎಲ್ಲಿ ಸ್ಥಳ ಮತ್ತು ಎಷ್ಟು ಜನ ಬರ್ತಾರೆ ಅವ್ರದ್ದು ಏನು ವ್ಯವಸ್ಥೆಗಳು ಅದಕ್ಕೆಲ್ಲ ಮತ್ತೊಂದು ಪತ್ರಿಕಾಗೋಷ್ಠಿ ಕರೆದು ನಾವು ಅನೌನ್ಸ್ ಮಾಡ್ತೀವಿ. ಪ್ರತಿ ವರ್ಷ ಏನಾಗಿದೆ 500ರಿಂದ 700 ಜನ 800 ಜನ ಈ ಥರ ಬರ್ತಾಯಿದೆ. ನಾವು ಕಳೆದ ಸಾಲಲ್ಲಿ ಕಡಿಮೆ ಮಾರ್ಕ್ಸ್ ಇಟ್ಟಿದ್ರಿಂದ ಜಾಸ್ತಿ ಜನ ಬಂದಿದ್ದರು. ಈ ಸರಿ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ 90 ಮೇಲಿರೋ 500 ಜನ ಮೇಲಿದ್ದಾರೆ. ಹಾಗೆ 99 ಇರೋರೆ 12-13 ಜನ ಸಿಗ್ತಾ ಇದ್ದಾರೆ ಈಗ. ಹಂಗಾಗಿ ಅವ್ರಿಗೆಲ್ಲ ಅದು ಪ್ರತಿಭಾ ಪುರಸ್ಕಾರ ಮಾಡೋದು ಉದ್ದೇಶ ಏನು ಅಂತಂದರೆ ಮಕ್ಕಳನ್ನ ಪ್ರೋತ್ಸಾಹ ಮಾಡಿ ವಿದ್ಯಾಭ್ಯಾಸ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾ ಇರೋದು ಇದು. ಯಾಕೆ ಅಂತಂದರೆ ಇಡೀ ರಾಜ್ಯದಲ್ಲಿ ಬ್ಯಾಕ್ವರ್ಡ್ ಏನು 102 ಜಾತಿಗಳಲ್ಲಿ ನಮ್ಮದು 3ನೇ ಸ್ಥಾನದಲ್ಲಿ ಓದ್ತಾ ಇದ್ದಾರೆ ನಮ್ಮ ಮಕ್ಕಳು. ಅದು ನಮಗೆ ಇದು ಸರ್ಕಾರದ, ನಾನು ಹೇಳೋದಲ್ಲ, ಸರ್ಕಾರದಿಂದ ಅಂಕಿಅಂಶ ಬಂದಿರೋ ಪ್ರಕಾರ ನಾವು 3ನೇ ಸ್ಥಾನದಲ್ಲಿ ಓದ್ತಾ ಇದ್ದೀವಿ.